ನನ್ನ ಪ್ರಶ್ನೆ ಸಿಂಪಲ್ ಆಗಿ ಕೇಳ್ತೀನಿ. ಮೈನ್ಲಿ ಫಾರ್ ಅವರ್ ಕಾಂಗ್ರೆಸ್ ಪರ್ಸನ್. ಅವ್ರು ಹೇಳಿದ್ದು ಕೋಗ್ಲೆ ಬಡಾವಣೆಯಲ್ಲಿ ಜನ ವಾಸ ಮಾಡಕ್ಕೆ ಸರಿ ಇಲ್ಲ, ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದೆಲ್ಲ ಆದ್ಮೇಲೆ ನಾವು ಅದು ಡೆಮಾಲಿಷನ್ ಬಂದಿದ್ದೀವಿ ಅಂತ ಹೇಳಿದ್ರು. ಐ ಅಗ್ರಿ ಫಾರ್ ಎವ್ರಿಥಿಂಗ್ ವಾಟ್ ಯು ಸೆಡ್. ನನ್ನ ಪ್ರಶ್ನೆ, ಇವತ್ತು ಅವ್ರಿಗೆ ಬೇರೆ ಜಾಗ ಕೊಡೋದು ಅಂತ ಹೇಳೋದು, ಮುಂಚೆ ಯಾಕೆ ಬೇರೆ ಜಾಗ ಕೊಟ್ಟು ಡೆಮಾಲಿಷನ್ ಬರಲಿಲ್ಲ? ಉತ್ತರ ಕೊಡಿ. ನೋಡಿ, ಅಧಿಕಾರಿಗಳ ಮಟ್ಟದಲ್ಲಿ ಈ ಮಾತುಕತೆ ನಡೆದಿತ್ತು. ಯಾವಾಗ ಇದು ಕೇರಳ ಸಿಎಂ ಅವರು ತಮ್ಮ ಮೂಗನ್ನು ತಂದು ಇಲ್ಲಿಟ್ರೋ ಅವಾಗ ಇದು ಹೊರಗಡೆ ಬಂತು. ಅಧಿಕಾರಿಗಳು ಮಾತುಕತೆ ಮಾಡಿದ್ರು, ಯಾರು ಅರ್ಹರಿದಿರೋ ಅವ್ರಿಗೆ ನಾವು ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ. ಮಾಧ್ಯಮದವರು ಯಾರು ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಯಾರ್ಯಾರು ಅರ್ಹರಿದಾರೋ ಪಟ್ಟಿ ಮಾಡಿದ್ರು, ಯಾರ್ಯಾರಿಗೆ ಅಲ್ಲಿ ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಅವ್ರಿಗೆ ಮನೆ ಕೊಡಬೇಕು ಅಂತ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಸ್ಕೀಮ್ ಅಲ್ಲಿ ಕೊಡಬೇಕು ಅಂತ ಪಟ್ಟಿ ಮಾಡ್ಕೊಂಡಿದ್ರು. ಯಾವಾಗ ಇದು ಕೇರಳ ಸಿಎಂ ಅವರು ಏನೋ ರಾಜಕೀಯ ತೆವಲು ತೀರಿಸ್ಕೊಳಕ್ಕೆ ಇಲ್ಲಿ ಬಂದು ಮಾತಾಡಿದ್ರು, ಅವಾಗ ಇದು ಬ್ಲೋ ಅಪ್ ಮಾಡ್ಬಿಟ್ಟು ಅವ್ರಿಗೆ ಯಾಕೆ ಕೊಡ್ಲಿಲ್ಲ, ಇವ್ರಿಗೆ ಯಾಕೆ ಕೊಡ್ಲಿಲ್ಲ. ನೋಡಿ, ಇವತ್ತು ಹೇಳ್ತಾ ಇದೀವಿ, ನಿನ್ನೆನೂ ಹೇಳ್ತಾ ಇದೀವಿ, ನಾನೇನು ಹೇಳ್ತೀನಿ, ಯಾರು ಅರ್ಹರಿದ್ದೀರೋ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಲ್ಲಲ್ಲ, ಏಳು ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ನಿಮ್ಗೆ. ನನ್ ಕ್ವಶನ್ 6 ಜನಕ್ಕೂ ಇದು ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ. ಸೊ ಫಸ್ಟ್ 2015 ಅಲ್ಲೇ ಗೊತ್ತಾಯ್ತು ಅಂತ ಹೇಳಿದ್ರಿ. ಸೊ ಏನಕ್ಕೆ 10 ವರ್ಷ ತಗೊಳ್ತು ಇದನ್ ಮಾಡಕ್ಕೆ? ಸೊ ಇವಾಗ 343 ಏಕರ್ಸ್ ರಿಕವರಿ ಮಾಡಿದೀರಾ ಅಂತ ನಿಮ್ಮಲ್ಲೇ ಬಂತು. ಸೊ ಅದನ್ನ ಏನ್ ಡೆವಲಪ್ಮೆಂಟ್ ಮಾಡಿದೀರಾ? ಆಮೇಲೆ ಜೊತೆಗೆ ಇವಾಗ ಡೆಮಾಲಿಷನ್ ಮಾಡಿರೋದು, ಲೆಟ್ ಮಿ ಬಿ ವೆರಿ ಸ್ಟ್ರೈಟ್, ನಾಟ್ ಗೋಯಿಂಗ್ ಆಫ್ ದ ಟ್ರ್ಯಾಕ್. ನೀವೆಲ್ಲ ಪೊಲಿಟಿಷಿಯನ್ಸ್ ಆದ್ರಿಂದ ಕರೆಕ್ಟ್ ಆಗಿ ಹೇಳಿ, ಇವಾಗ ಇದು ಈಸ್ ಇಟ್ ಆನ್ ದ ಪ್ರಯಾರಿಟೀಸ್ ಆಫ್ ದ ಬೆನಿಫಿಟ್ ಆಫ್ ದ ಸಿಟಿಸನ್ಸ್ ಆರ್ ಫಾರ್ ದ ಸ್ಟೇಕ್ ಹೋಲ್ಡರ್ಸ್? ಲೆಟ್ ಮಿ ಬಿ ವೆರಿ ಕ್ಲಿಯರ್. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಅವ್ರಿಗಿರ್ಬೋದಾ, ಅಥವಾ ಪ್ರಾಪರ್ಟೀಸ್ ಡೆವಲಪ್ಮೆಂಟ್ ಅವ್ರಿಗಿರ್ಬೋದಾ, ಪೊಲಿಟಿಷಿಯನ್ಸ್ಗೆ ಇರ್ಬೋದಾ, ಕಾರ್ಪೊರೇಟರ್ಸ್ ವಾಟ್ ಎವರ್ ಕಾರ್ಪೊರೇಷನ್ಸ್ಗೆ ಇರ್ಬೋದಾ? ಇದನ್ನು ಯಾವ ರೀತಿ ಮಿಸ್ಯೂಸ್ ಆಗಲ್ಲ ಅನ್ನೋದು ನಮ್ಗೆ ಬೇಕು. ಇಲ್ಲಾಂದ್ರೆ 10 ವರ್ಷ ಬೇಕಾ? ಉತ್ತರ ಕೊಡಿ. ಈ ಜಾಗ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಕೇಳ್ತಾ ಇದಾರೆ. ಈ ಜಾಗ ಅಕ್ವೈರ್ ಆಗಿರೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ರೀಸೈಕಲ್ ಮಾಡಕ್ಕೆ. ಅಲ್ಲಿ ಒಂದು ಆ ಕಂಪ್ನಿಗೇನೆ ಇದು ಟ್ರಾನ್ಸ್ಫರ್ ಆಫ್ ರೈಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಯಾವ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅದಕ್ಕೆ ಒಂದೇ ನಿಮಿಷ ನಾನು ಹೇಳ್ತೀನಿ. ಇದು ಮಾರಿದ್ಯಾರು? ಅವಾಗ ಆಗಿನ ಕಾಲದಲ್ಲಿ 2 ಲಕ್ಷ ರೂಪಾಯಿ ಇಸ್ಕೊಂಡು ನಿಮ್ಗೆ ಸೈಟ್ ಕೊಡ್ತೀವಂತ 20 ವರ್ಷದ ಮುಂಚೆ ನಿಮ್ಗೆ ಬರ್ತ್ ಕೊಡ್ತೀವಂತ ಮಾರಿದ್ಯಾರು? ಇದೇ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು. ಇವ್ರು ಮಾರಿದ್ದು. ಇವ್ರು ಮಾರಾದ ಮೇಡಮ್ ಕೇಳಿಸ್ಕೊಳ್ಳಿ. ಮೇಡಮ್ ಪ್ಲೀಸ್. ಮೇಡಮ್ ಈಗ ಇದು ಮಾಡಿದ್ರಲ್ಲ, ಇದು ಮಾರಿದ್ದು ಕಾಂಗ್ರೆಸ್ನವರೇ. ಈಗ ಅದನ್ನ ಒತ್ತಾಯಿಸ್ಕೊಂಡು ಕಂಟ್ರೋಲ್ ನಲ್ಲಿ ತಗೊಂಡಿರೋದು ಕಾಂಗ್ರೆಸ್ನವರೇ. ಈಗ ಮೇಡಮ್ ಅವ್ರು ಹೇಳಿದ್ರು ಏನಂತ, ಅಕ್ರಮವಾಗಿದ್ದಾರೆ ಅಂತ. ನೋಡಿ, ಯಾರು ಬಡವನ್ಗೂ ಭಿಕ್ಷೆ ಬಡವನ್ ಮನೆ ಹಾಳು ಮಾಡೋಕ್ಕೂ ಯಾರಿಗೂ ಇಷ್ಟ ಇಲ್ಲ ಒಬ್ಬ ಮಾನವೀಯತೆ ದೃಷ್ಟಿಯಿಂದ. ಬಟ್ ಒಂದ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮದೇ ಪಕ್ಷದ ಒಬ್ಬ ಹುದ್ದೆಯಲ್ಲಿರುವಂತ BZ ಜಮೀರ್ ಅಹಮದ್ ಖಾನ್ ಅವರು ಹೋಗಿ ಹೇಳ್ತಾರೆ, ನಿಮಗೆ ಮನೆ ಸಿಗುವಂತ ಗ್ಯಾರಂಟಿ, ಯಾವ ಮನೇಲಿ ಇದ್ದೀರಾ ಅದೇ ಮನೆ ಕೊಡಿಸುವಂತ ಗ್ಯಾರಂಟಿ ನಾನ್ ತಗೊಂಡ್ಬರ್ತೀನಿ. ಒಂದ್ ಚಿಕ್ಕ ಡೌಟ್ ಸರ್, ಜಮೀರ್ ಅವರು ಹೇಳುವಾಗ ಯಾರು ಅರ್ಹರಿದ್ದಾರೆ ಅವರಿಗೇನೋ ಪದ ಬಳಕೆ ಮಾಡಿದ್ರು. ಹೇಳಿಲ್ಲ. 100 ವಿಡಿಯೋ ನೋಡಿ ಅವ್ರದ್ದು. ಬೇಕಾದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಇವರು ಪದೇ ಪದೇ ಇದ್ರ ಟಾರ್ಗೆಟ್ ಮಾಡಿ ಹೇಳ್ತಾ ಇದಾರಲ್ಲ, ಅದು ಕಸ ಹಾಕೋದೇ ಇದ್ರೆ, ಅವರು ಇಲ್ಲಿಗಲ್ಲೇ ಇದ್ರೆ, ಇಲ್ಲಿಗಲ್ ಇರ್ಲಿ, ಅವ್ರೇನು ಅಲ್ಲಿ ಸದಾಶಿವ ನಗರದಲ್ಲಿ DK ಶಿವಕುಮಾರ್ ಅವ್ರ ಮನೇಲಿ ಇಲ್ಲ ಮೇಡಮ್. ಆ ಬಡವರು ಇರೋದು ಸರ್ಕಾರದ ಜಾಗದಲ್ಲಿ, ಅವ್ರು ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ಯಾರಾಗಿರ್ಲಿ. ಬಟ್ ಅವ್ರಿಗೆ ಹೋಗಿ ನಾವು CM ಇಬ್ರಾಹಿಂ ಅವ್ರು ಹೋಗಿ ಬಂದ್ವಿ, ಇವ್ರು ಪ್ರೊಟೆಸ್ಟ್ ಮಾಡಿದ್ರು, SDP ಅವರು ಪ್ರೊಟೆಸ್ಟ್ ಮಾಡಿದ್ರು ರಾಂಗ್ ಜಾಗ. ಬಟ್ ಅವ್ರಿಗೆ ಊಟನೂ ಹಾಕಿದ್ರು. ಅವರು ಊಟ ಕೇಳಿ, ಅದ್ ಯಾಕಂದ್ರೆ ಅವ್ರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಬೇಕಾಗಿತ್ತು, ಆ ಜಾಗದಲ್ಲಿ ಮಾಡಿದ್ರು ರಾಂಗ್ ಇರ್ಬೋದು. ಬಟ್ ಅವ್ರು ಊಟನೂ ಹಾಕಿದ್ರು SDP ಅವರು, ಯಾಕಂದ್ರೆ ತಿಂದು ದ್ರೋಹ ಬಗಿಬಾರ್ದು ಅಂತಾರೆ, ಅಲ್ಲಿ ಕೊಟ್ರು ಊಟ. ಬಟ್ ನಾನ್ ಹೇಳೋದೇನಂದ್ರೆ, ನಿಮ್ಮದೇ ಸರ್ಕಾರದ ನಿಮ್ಮದೇ ಮಂತ್ರಿ ಹೋಗಿ ಅಲ್ಲಿ ಹೋಗಿ ಎಲ್ಲಾರ್ಗೂ ಕೈ ಮುಕ್ಕೊಂಡು ಬೇರೆ ಕಡೆ ದುಡ್ಡು ಹಂಚೋರು ಇಲ್ಲಿ ಹೋಗಿ ಹೇಳ್ತಾರೆ. ಸಿಹಿ ಸುದ್ದಿ ಏನ್ರಿ ಹೇಳ್ಬೇಕಿದು? ಸಿಹಿ ಸುದ್ದಿ ನಿಮ್ಗೆ CM ಕೊಡ್ತಾ ಇದ್ದಾರೆ. ಎಲ್ಲಿ ಹೋದ್ರು CM DC-ಗೆ ಕರೆದಿದ್ದಾರೆ ಮೀಟಿಂಗ್ ಇವತ್ತು 10 ಗಂಟೆಗೆ. ಎಲ್ಲಾಯ್ತು ಮೀಟಿಂಗ್? ಯಾವ ಮಾಧ್ಯಮದಲ್ಲಿ ಕವರ್ ಆಗಿದೆ? ಆಮೇಲೆ DC-ಗೆ ಹೋದೆ ಆದ್ಮೇಲೆ
ಇವರು ಡಿಕ್ಲೇರ್ ಮಾಡ್ತಾರೆ, ನೀವು ಮನೆ ಖಾಲಿ ಮಾಡೋದು ಬೇಕಾಗಿಲ್ಲ, ನಿಮ್ ಮನೆ ಹೊಡೆದಿರೋರ್ಗೆ 5 ಲಕ್ಷ ರೂಪಾಯಿ ಪರಿಹಾರ, ಅದು ಸಿಎಂ ಇಬ್ರಾಹಿಂ ಅವ್ರು ಹೇಳಿದ ಮೇಲೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತೆ. ಯಾರೋ ಒಂದು ತಾಯಿ ಅವಳ ಮಗಳಿಗೆ 2 ಲಕ್ಷ ರೂಪಾಯಿ ಇಟ್ಟಿದ್ಲಂತೆ ಮನೆಯಲ್ಲಿ, ಅದು ಕೂಡ ಹೋಗ್ಬಿಟ್ಟಿದೆ. ಆ ತರ ಬುಲ್ಡೇಸರ್ ನಡೆಸಿದ್ದಾರೆ. ಅಂತವ್ರಿಗೆ ಅನ್ಯಾಯ ಮಾಡಿರೋದಕ್ಕೆ ಈ ರಾಜ್ಯದ ಜನ ಅನ್ಯಾಯ ಮಾಡಲ್ಲ ಅಂತ 2028ಕ್ಕೆ ನೀವು ನಂಬೋದಾ? ಕಾಂಗ್ರೆಸ್ ಹೋಗ್ತಾರ ಪ್ರಶ್ನೆ. ಇವಾಗ ನಾವು ಗವರ್ಮೆಂಟ್ ಜಾಗದಲ್ಲಿ ಇದ್ವಿ, ನಮ್ಮನ್ನು ಇವಾಗ ಕಳಿಸಿದಾರೆ, ನಮಗೂ ಏನು ಪರಿಹಾರ ಕೊಟ್ಟಿಲ್ಲ. ಎಲ್ಲಿ 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 ಅಂತ ಸಮೇತ ಕೊಡ್ತೀವಿ, ಎಲ್ಲಿ ಏನು ಅಂತವ ನಮಗೂ ಕೊಡ್ಲಿ ಜಾಗನ. ಕಾಂಗ್ರೆಸ್ನವ್ರಿಗೇನೆ ಪ್ರಶ್ನೆ. ನೋಡಿ, ಯಾರು ಅರ್ಹರಿದಾರೋ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ತಾರೆ ಅಂತ DCM ಅವರು ಹೇಳಿದ್ದಾರೆ, CM ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಒಂದ್ ನಿಮಿಷ. ಇವತ್ತು CM ನಿಮ್ಮ ಏನಪ್ಪ ಪ್ರೆಸ್ನವ್ರು ಇದು ನಿಮ್ಮ ಮೀಡಿಯಾ ಕೋಆರ್ಡಿನೇಟರ್ಸ್ ಹೇಳಿ, ಇವತ್ತು 5 ಗಂಟೆಗೆ CM ಮೀಟಿಂಗ್ ಇಟ್ಕೊಂಡಿರೋದು ಇದ್ರ ಬಗ್ಗೆ ಚರ್ಚೆ ಮಾಡಿ. 10 ಗಂಟೆಗೆ ಇವರು ಹೇಳ್ತಾರೆ, ನೋಡಿ, ಇವ್ರು ಹೇಳ್ತಾರೆ 5 ಗಂಟೆಗೆ. ನಂದನ್ ಸರ್, ಇವ್ರ ಪ್ರಶ್ನೆ ಸಿಂಪಲ್ ಇತ್ತು ಸರ್. ಈಗ RR ನಗರದಲ್ಲಿ ರಾಜಕಾಲುವೆ ಒತ್ತುವರಿ ಅಂತ ಹೇಳಿ ಒಂದಷ್ಟು ಜನ ಕಷ್ಟಪಟ್ಟು EMI ಮಾಡ್ಕೊಂಡು ಮನೆ ಕಟ್ಟಿದ್ರು, ಹೊಡೆದು ಹಾಕಿದ್ರಿ. ಮಾನವೀಯತೆ ಅಲ್ಲಿ ಪ್ರದರ್ಶನ ಮಾಡಿ ಈ ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆಗೆ ಒಂದಷ್ಟು ಹಿಟ್ ಮಾಡ್ಕೊಳ್ತಾ ಇದ್ರು, ಅಂಗಡಿಗಳನ್ನ ಕಿತ್ತಾಕ್ಸಿದ್ರಿ, ಅವ್ರಿಗೂ ಒಂದು ಶಾಶ್ವತ ಪರಿಹಾರ ಮಾಡ್ಕೊಡಿ. ಮಾನವೀಯತೆ ಇಲ್ಲಿ ಮಾತ್ರ ಅಲ್ಲ ಸರ್, ಎಲ್ಲಾ ಕಡೆ ಪ್ರದರ್ಶನ ಮಾಡಿ ಅಂತ ಹೇಳಿ ಅವ್ರ ಪ್ರಶ್ನೆ. ಉತ್ತರ ನಾವು ಒಂದ್ ನಿಮಿಷ. ಎಲ್ಲಾ ಅರ್ಹ ಫಲಾನುಭವಿಗಳಿಗೂ ನಮ್ಮ ಸರ್ಕಾರ ಸ್ಪಂದಿಸುತ್ತೆ. ಯಾರು ಅಚಾತುರ್ಯ ಮಾಡ್ಬಿಟ್ಟು ಅವ್ರಿಗೆ ಅಪ್ರೂವಲ್ ಕೊಟ್ಬಿಟ್ಟು ಮನೆ ಕಟ್ಕೊಳಕ್ ಬಿಟ್ಟಿರ್ತಾರೋ, ಏನಾರೋ ನಾವು ಮಾನವೀಯತೆ ದೃಷ್ಟಿಯಿಂದ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಿಂದ ನಾವು ಯಾರಿಗೆ ಏನ್ ಮಾಡ್ಬೇಕು ಅಂತ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ. ಅವ್ರಿಗೂ ಕೊಡ್ಸೋಣ, ಎಲ್ಲಾರ್ಗೂ ಕೊಡ್ಸೋಣ. ಹಾಗಾದ್ರೆ ಅವರೊಂದು ಟೀಮ್ ಎಲ್ಲ ತಗೊಂಡ್ ಬಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಕೊಡ್ತದಲ್ಲ, ಇದನ್ನ ನಾವು ನಂಬೋದು. ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಮಾತು ಕೊಡ್ತಾ ಇದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದವ್ರನ್ನ ತೆಗೆದು ಸಾಕ್ಸಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಒಂದು ಟೀಮ್ ಹೋದ್ರೆ ಕಾಂಗ್ರೆಸ್ನವರು ನಮ್ಗೆ ವಸತಿ ವ್ಯವಸ್ಥೆ ಕಲ್ಪಿಸಿ ಕೊಡ್ತೀರಾ ಸರ್? ಸರ್, ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಪ್ರಶ್ನೆ ಮತ್ತು ಒಂದು ಸಲಹೆ ಕೇಳ್ತಿದ್ದೀನಿ. ಈಗ ನೀವು ಹೇಳ್ತಿದ್ರೆ ಇವರೊಬ್ಬರಿಗೆ ಪರಿಹಾರ ಕೊಡ್ತೀವಿ ಅಂತ, ಮುಂದಕ್ಕೆ ಇದೇ ತರ ನಾಳೆ ಒಬ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ನಿಮ್ಮಲ್ಲಿ ನೀವು ಡಿಸ್ಕಸ್ ಕೊಡ್ತಿದೀವಿ ಅಂತಿದ್ದೀರಾ, ಈಗ ನೀವು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಿದ್ದೀರಲ್ವಾ, ಇದೇ ತರ ನಾಳೆ ಇನ್ನೊಬ್ರು ಬರ್ತಾರೆ. ರಾಜ್ಯಾದ್ಯಂತ ಹಿಂಗೆ ಹೊರಗಡೆಯಿಂದ ಬಂದವ್ರಿಗೆ ದಾನ ಮಾಡ್ಕೊಂಡು ಹೋಗ್ಬಿಡಿ, ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇರ್ಲಿ, ದಾನ ಮಾಡ್ಕೊಂಡು ಹೋಗ್ತಾ ಇರಿ ನೀವು. ಎಲ್ಲಾ ಅರ್ಹ ಫಲಾನುಭವಿಗಳಿಗೂ ನಮ್ಮ ಸರ್ಕಾರ ಸ್ಪಂದಿಸುತ್ತೆ. ಯಾರು ಅಚಾತುರ್ಯ ಮಾಡ್ಬಿಟ್ಟು ಅವ್ರಿಗೆ ಅಪ್ರೂವಲ್ ಕೊಟ್ಬಿಟ್ಟು ಮನೆ ಕಟ್ಕೊಳಕ್ ಬಿಟ್ಟಿರ್ತಾರೋ, ಏನಾರೋ ನಾವು ಮಾನವೀಯತೆ ದೃಷ್ಟಿಯಿಂದ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಿಂದ ನಾವು ಯಾರಿಗೆ ಏನ್ ಮಾಡ್ಬೇಕು ಅಂತ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ. ಅವ್ರಿಗೂ ಕೊಡ್ಸೋಣ, ಎಲ್ಲಾರ್ಗೂ ಕೊಡ್ಸೋಣ. ಹಾಗಾದ್ರೆ ಅವರೊಂದು ಟೀಮ್ ಎಲ್ಲ ತಗೊಂಡ್ ಬಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಕೊಡ್ತದಲ್ಲ, ಇದನ್ನ ನಾವು ನಂಬೋದು. ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಮಾತು ಕೊಡ್ತಾ ಇದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದವ್ರನ್ನ ತೆಗೆದು ಸಾಕ್ಸಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಒಂದು ಟೀಮ್ ಹೋದ್ರೆ ಕಾಂಗ್ರೆಸ್ನವರು ನಮ್ಗೆ ವಸತಿ ವ್ಯವಸ್ಥೆ ಕಲ್ಪಿಸಿ ಕೊಡ್ತೀರಾ ಸರ್? ಸರ್, ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಪ್ರಶ್ನೆ ಮತ್ತು ಒಂದು ಸಲಹೆ ಕೇಳ್ತಿದ್ದೀನಿ. ಈಗ ನೀವು ಹೇಳ್ತಿದ್ರೆ ಇವರೊಬ್ಬರಿಗೆ ಪರಿಹಾರ ಕೊಡ್ತೀವಿ ಅಂತ, ಮುಂದಕ್ಕೆ ಇದೇ ತರ ನಾಳೆ ಒಬ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ನಿಮ್ಮಲ್ಲಿ ನೀವು ಡಿಸ್ಕಸ್ ಕೊಡ್ತಿದೀವಿ ಅಂತಿದ್ದೀರಾ, ಈಗ ನೀವು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಿದ್ದೀರಲ್ವಾ, ಇದೇ ತರ ನಾಳೆ ಇನ್ನೊಬ್ರು ಬರ್ತಾರೆ. ರಾಜ್ಯಾದ್ಯಂತ ಹಿಂಗೆ ಹೊರಗಡೆಯಿಂದ ಬಂದವ್ರಿಗೆ ದಾನ ಮಾಡ್ಕೊಂಡು ಹೋಗ್ಬಿಡಿ, ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇರ್ಲಿ, ದಾನ ಮಾಡ್ಕೊಂಡು ಹೋಗ್ತಾ ಇರಿ ನೀವು.